ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುದಿಗೆರೆ ಗ್ರಾಮ ಪಂಚಾಯಿತಿ ಮುಳಬಾಗಿಲು ತಾಲೂಕಿನ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 23 ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಬಹಳಷ್ಟು ಒಂದು ಹಿಂದುಳಿದಿದೆ. ಜೊತೆಗೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗ್ಬೇಕಾಗಿದೆ. ಆದ್ರೆ ಈ ಒಂದು ಗ್ರಾಮ ಪಂಚಾಯಿತಿಯ ಕಚೇರಿಯ ಒಂದು ಹೊರನೋಟ ನೋಡಿದ್ರೆ ಖಂಡಿತ ಇದೊಂದು ಗ್ರಾಮ ಪಂಚಾಯಿತಿನ ಅಥವಾ ಪಾಳು ಬಿದ್ದಿರತಕ್ಕಂಥ ಯಾವ್ದಾದ್ರು ಒಂದು ಅಂಗನವಾಡಿ ಕೇಂದ್ರನ ಅಥವಾ ಒಂದು ಶಾಲಾ ಕಟ್ಟಡನ ಅಂತಕ್ಕಂಥ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಕಾಡುತ್ತೆ. ಯಾಕಂತ ಹೇಳಿದ್ರೆ ಪುಟ್ಟದಂತಹ ಒಂದು ಜಾಗದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಳೆದ ಒಂದು 30 ವರ್ಷದಿಂದ ಇಲ್ಲಿ ಒಂದು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು, ಜೊತೆಗೆ ಹೊಸದಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಬೇಡಿಕೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಮುದಿಗೆರೆ ಗ್ರಾಮಸ್ಥರು ಕಳೆದ ಒಂದು 4 ದಿನಗಳಿಂದ ಮುಳಬಾಗಿಲು ತಾಲೂಕು ಪಂಚಾಯತಿ ಕಾರ್ಯಾಲಯ ಎದುರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಒತ್ತಾಯ ಇರುವಂತದ್ದು ಇಷ್ಟೇನೆ. ಕಳೆದ ಒಂದು 30 ವರ್ಷದಿಂದ ಏನು ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ಏನ್ ಹೆಸರಿದೆ, ಈ ಒಂದು ಗ್ರಾಮ ಪಂಚಾಯತಿ ಮುದಿಗೆರೆ ಗ್ರಾಮದಲ್ಲಿಲ್ಲ, ಅದರ ಒಂದು ಬದಲಾಗಿ ಮಜರಾ ಗಡ್ಡೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯ ಇದೆ. ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಅದು ಮುದಿಗೆರೆ ಗ್ರಾಮದಲ್ಲೇ ಇರಬೇಕು. ಈಗಾಗಲೇ ಅಲ್ಲಿರ್ತಕ್ಕಂಥ ಕಟ್ಟಡ ಒಂದು ಶಿಥಿಲಾವಸ್ಥೆಗೆ ತಲುಪಿದೆ, ಮಳೆ ಬಂದ್ರೆ ಸೋರುತ್ತೆ. ಈ ಒಂದು ಕಟ್ಟಡ ಬಹಳಷ್ಟು ಒಂದು ಇಕ್ಕಟ್ಟಿನ ಒಂದು ಜಾಗದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಹಾಗಾಗಿನೇ ಈ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನ ಈಗಾಗಲೇ ಸುಸಜ್ಜಿತವಾದಂತಹ ಒಂದು ಸ್ಥಳಾವಕಾಶ ಇರತಕ್ಕಂಥ ಮುದಿಗೆರೆ ಗ್ರಾಮದ ಅಂಬೇಡ್ಕರ್ ಭವನಕ್ಕೆ ಒಂದು ಸ್ಥಳಾಂತರವನ್ನ ಮಾಡಬೇಕು, ಅಥವಾ ಈ ಒಂದು ಮುದಿಗೆರೆ ಗ್ರಾಮದಲ್ಲಿರ್ತಕ್ಕಂಥ ಬೇರೆ ಯಾವುದೋ ಒಂದು ಕಟ್ಟಡದಲ್ಲಿ ಪಂಚಾಯತಿಯನ್ನ ಇಲ್ಲಿಯೇ ಒಂದು ಆರಂಭ ಮಾಡಬೇಕು ಅಂತ ನಿಟ್ಟಿನಲ್ಲಿ ಕಳೆದ ಒಂದು 4 ದಿನಗಳಿಂದ ಮುದಿಗೆರೆ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೀಗ ಪಂಚಾಯತಿಯಲ್ಲಿ ಇರ್ತಕ್ಕಂಥ 3 ಗ್ರಾಮ ಪಂಚಾಯತಿ ಸದಸ್ಯರು ಒಮ್ಮೆಲೆ ಕುಳಿತು ಒಂದು ಸಾಮಾನ್ಯ ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಇಷ್ಟೊಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕಚೇರಿಯನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ಒತ್ತಾಯ ಕೂಡ ಕೇಳಿ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಮುಳಬಾಗಿಲು ತಾಲೂಕು ಪಂಚಾಯತಿ ಇಒ ಆಗಿರ್ತಕ್ಕಂಥ ಸರ್ವೇಶ್ ಅವರು ಸದಸ್ಯರ ಒಂದು ಸಭೆಯನ್ನ ಕರೆದಿದ್ರು. ಈ ಒಂದು ಸಭೆಗೆ 17 ಜನ ಸದಸ್ಯರು ಏನು ಗ್ರಾಮ ಪಂಚಾಯತಿಯಲ್ಲಿ ಹಾಜರಾಗಿದ್ರು. ಆದ್ರೆ ಈ ಒಂದು ಸಭೆಯಲ್ಲಿ ಈ ಒಂದು ಕಚೇರಿಯ ಸ್ಥಳಾಂತರ ಮಾಡೋದಕ್ಕೆ 14 ಜನ ಸದಸ್ಯರು ಒಂದು ವಿರೋಧವನ್ನು ಮಾಡ್ತಾರೆ. ಜೊತೆಗೆ 3 ಸದಸ್ಯರು ಮಾತ್ರ ಮುದಿಗೆರೆ ಗ್ರಾಮಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯನ ವ್ಯಕ್ತಪಡಿಸ್ತಾರೆ. ಹಾಗಾಗಿನೇ ಈ ಒಂದು ಗ್ರಾಮ ಪಂಚಾಯತಿ ಕಚೇರಿ ಏನಿದೆ, ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಕಚೇರಿನೇ ಇಲ್ಲೇ ಒಂದು ಮುಂದುವರಿಸುವಂತದ್ದು. ಜೊತೆಗೆ ಮುದಿಗೆರೆ ಮತ್ತೆ ಮಜರಾ ಗಡ್ಡೂರು ಎರಡು ಗ್ರಾಮದ ಮಧ್ಯೆ ಹೊಸದಾಗಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿ ಅಲ್ಲಿ ಹೊಸದಾಗಿ ಒಂದು ಗ್ರಾಮ ಪಂಚಾಯತಿಯನ್ನ ಆರಂಭ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಮುಳಬಾಗಿಲು ತಾಲೂಕು ಪಂಚಾಯತಿ ಇಒ ಆಗಿರ್ತಕ್ಕಂಥ ಸರ್ವೇಶ್ ಅವರು ಹೇಳಿರ್ತಕ್ಕಂಥದ್ದು. ಸದಸ್ಯರು 23 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಇವತ್ತು ಸಾಮಾನ್ಯ ಸಭೆ ಕರೆದಾಗ 17 ಜನ ಬಂದಿರ್ತಾರೆ. ಅದರಲ್ಲಿ 3 ಸದಸ್ಯರು ಮುದಿಗೆರೆಗೆ ಸ್ಥಳಾಂತರಿಸಬೇಕಂದಿರ್ತಾರೆ. ಉಳಿದ 14 ಜನ ಸ್ಥಳಾಂತರಿಸಬಾರದು, ಇಲ್ಲೇ 33 ವರ್ಷದಿಂದ ಕಟ್ಟಡ ಇರೋದ್ರಿಂದ ಇಲ್ಲೇ ಮುಂದುವರಿಸ್ಬೇಕಂತ ಹೇಳಿರ್ತಾರೆ. ಅದಕ್ಕೆ ನಾವು ಎಲ್ಲರನ್ನೂ ಮನವಿ ಮಾಡಿದಾಗ ಇವತ್ತು 33 ವರ್ಷದಿಂದ ಏನಿದೆ ಅದು ಬೇಡ, ವೈಜ್ಞಾನಿಕ ರೀತಿಯಲ್ಲಿ ನಾವೆಲ್ಲರೂ ಸಹ ಚರ್ಚೆಯನ್ನು ಮಾಡಿಕೊಂಡು ಒಂದು ಉತ್ತಮವಾದ ಕಟ್ಟಡವನ್ನು ಕಟ್ಟಬೇಕಂತ ಮನವಿ ಮಾಡಿದ ಸದಸ್ಯರುಗಳು ಆಯ್ತು ಸರ್, ಎರಡು ಗ್ರಾಮಕ್ಕೆ ಮಧ್ಯದಲ್ಲಿ ಒಂದು ಅನುಕೂಲ ಆಗುವಂತಹ ಒಂದು ಸರ್ಕಾರಿ ಜಾಗವನ್ನು ಗುರುತಿಸಿ ಅಲ್ಲಿ ಕಟ್ಟಡವನ್ನು ಕಟ್ಟೋಣ. ಅಲ್ಲಿಯವರೆಗೂ ಕಾರ್ಯಕಲಾಪಗಳೇನು ದೈನಂದಿನ ಕಾರ್ಯಕರ್ತಗಳು ಎಲ್ಲನೂ ಸಹ ಈಗ ಎಂದಿನಂತೆ ಮುದಿಗೆರೆ ಮಜರಾ ಗಡ್ಡೂರಲ್ಲಿ ನಡೆಯಲಿ. ಸಭೆಗಳಿಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಸಭೆಗಳೆಲ್ಲ ನಮ್ಮ ಸಮುದಾಯ ಭವನ ಕಟ್ಟಿದ್ದೀವಿ. ಆ ಸಮುದಾಯ ಭವನದಲ್ಲಿ ಮಾಡೋಕ್ಕೆ ಇಲ್ಲಿದ್ದ ಇವತ್ತು 17 ಜನ ಸರ್ವಾನುಮತದಿಂದ ಒಪ್ಪಿರ್ತಾರೆ. ಆದ್ರೆ ಈ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕಳೆದ 4 ದಿನದಿಂದ ಮುಳಬಾಗಿಲು ತಾಲೂಕು ಪಂಚಾಯತಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಏನು ಮುದಿಗೆರೆ ಗ್ರಾಮಸ್ಥರೇನಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದೇ ಬೇರೆದಾಗಿದೆ. ಏನು ಮಜರಾ ಗಡ್ಡೂರು ಮತ್ತೆ ಮುದಿಗೆರೆ 2 ಗ್ರಾಮಕ್ಕೂ ಕೂಡ ಸುಮಾರು 1 ಕಿಲೋಮೀಟರ್ ಏನ್ ತರ ಇದೆ. ಹಾಗಾಗಿನೇ ಮುದಿಗೆರೆ ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ವಾಸವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಂದು ಕೆಲಸಗಳಿಗೆ 1 ಕಿಲೋಮೀಟರ್ ದೂರ ಹೋಗ್ಬೇಕಾಗಿರುತ್ತೆ. ಹಾಗಾಗಿನೇ ಮುದಿಗೆರೆ ಗ್ರಾಮ ಪಂಚಾಯತಿ ಕಚೇರಿಯನ್ನ ಮುದಿಗೆರೆ ಗ್ರಾಮದಲ್ಲಿ ಆರಂಭ ಮಾಡಬೇಕು, ಇಷ್ಟು ದಿನ ಈ ಒಂದು ಕಚೇರಿಯನ್ನ ಸ್ಥಳಾಂತರ ಮಾಡಿ ಅಂತಕ್ಕಂಥ ಒತ್ತಾಯವನ್ನ ನಾವು ಮಂಡಿಸ್ತಾ ಇದ್ರು ಕೂಡ ಯಾರು ಕೂಡ ನಮ್ಮನ್ನ ಪರಿಗಣಿಸ್ತಾ ಇಲ್ಲ. ಜೊತೆಗೆ ದಲಿತರು ಅತಿ ಹೆಚ್ಚು ಇರುವ ಕಾರಣಕ್ಕಾಗಿ ಮುದಿಗೆರೆ ಗ್ರಾಮಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಕಚೇರಿಯನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಕೆಲವರು ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಕೂಡ ಇದೀಗ ಗ್ರಾಮ ಪಂಚಾಯತಿ ಸದಸ್ಯರು ಜೊತೆಗೆ ಹೋರಾಟಗಾರರು ಕೂಡ ಮಾಡ್ತಾ ಇರುವಂತದ್ದು. ಗ್ರಾಮ ಪಂಚಾಯತಿ ಮುದಿಗೆರೆಗೆ ಬೇಕು, ಮುದಿಗೆರೆಲ್ಲ ಕಟ್ಟಡ ಕಟ್ಟಬೇಕಂತ ಹೇಳಿ ನಮ್ಮ ಆಸೆ, ನಮ್ಮ ಗುರಿ, ನಮ್ಮ ಛಲ. ಅದಕ್ಕೆ ಊರೇ ಅಲ್ಲಿ ಹೋಗಿ ತಾಲೂಕು ಆಫೀಸ್ ಹತ್ರ ಇಒ ಆಫೀಸ್ ಹತ್ರ ಹೋಗಿ ಧರಣಿ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಆಸೆ ಅದೇ, ನಮ್ಗೆ ಬೇಕು, ನಮ್ಮೂರಲ್ಲೇ ಪಂಚಾಯತಿ ಕಟ್ಟಬೇಕಂತ 33 ವರ್ಷದಿಂದ. ಅಂದರೆ ಹಿರಿಯರು ದೊಡ್ಡವರು ನಮ್ಮ
ನಮಗಿನ್ನ ಹಿರಿಯರೆಲ್ಲ ಮೊದಲೇ ಧರಣಿ ಎಲ್ಲ ಮಾಡಿ ಹೋರಾಟಗಳು ಮಾಡಿ ಕೇಸು ಕಚೇರಿ ಕೋರ್ಟು ಎಲ್ಲ ತಿರುಗಿದ್ದಾರೆ. ಅದೇ ಜಾತಿ ಇದು ನೋಡ್ತಾರೆ, ಎಸ್ ಸಿ ಜನಾಂಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದರಲ್ಲಿ ನೋಡ್ತಾ ಇದ್ದಾರೆ. ಸಮಸ್ಯೆ ಏನು ಅಂದರೆ ಇಲ್ಲೀಗ ಒಂದು ಸಾಮಾನ್ಯ ಸಭೆ ಆಗಿರ್ಬೋದು, ಒಂದು 10 ಜನ ಸಾರ್ವಜನಿಕರು ಕೂತ್ಕೊಳ್ಳೋಕ್ಕೆ ಸಮಸ್ಯೆ ಆಗಿದೆ. ಇವಾಗ ನೀವೇ ನೋಡಿದಿರಿ, ಒಂದು 10 ಜನ ಬಂದಲ್ಲಿ ಕೂತ್ಕೊಂಡ್ರೆ ಇನ್ನು 10 ಜನ ಆಚೆ ಇರಬೇಕು, ಏನೋ ಸಭೆ ನಡೆಯುವಾಗ 23 ಜನ ಇರ್ತಕ್ಕಂಥ ಇದು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಯಾವುದು ಮುದಿಗೆರೆ, ಯಾವಾಗ ಬಿದ್ದೋಗುತ್ತೋ ಅದು ಗೊತ್ತಿಲ್ಲ. ಮಳೆ ಬಂದರೆ ಸೋರುತ್ತೆ, ಫೈಲೆಲ್ಲ ಆಲ್ರೆಡಿ ಒಂದು ಅಷ್ಟು ಹೊರಟೋಗಿದೆ. ಲಾಸ್ಟ್ ಟೈಮ್ ನಾವು ಇನ್ನು ಮುಂದುವರಿಸಿ ಅಂತ ಹೇಳ್ತಾ ಇಲ್ಲ, ನಾವು ಅಲ್ಲಿ ಚೇಂಜ್ ಮಾಡ್ಬೇಕಂತ 3 ಜನ ಸದಸ್ಯರು, ನಾವು ರೆಡ್ಡಮ್ಮ ಆಗಿರ್ಬೋದು, ನಮ್ಮ ಸಂಪತ್ ಆಗಿರ್ಬೋದು, ನಾವು ಆಗಿರ್ಬೋದು ಕೂಡ ಇಲ್ಲಿ ಏನು ನಡೀತಾ ಇದೆ ಇದನ್ನು ನಾವು ಖಂಡಿಸಿದ್ವಿ. ಒಟ್ಟಾರೆಯಾಗಿ ಇದೀಗ ಮುಳಬಾಗಿಲು ತಾಲೂಕಿನ 7ನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಂತ ಹೆಸರುವಾಸಿಯನ್ನ ಪಡೆದಿರತಕ್ಕಂತ ಮುದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸ್ಥಳಾಂತರ ಈಗ ಜಟಾಪಟಿ ಈಗ ಆರಂಭ ಆಗಿರ್ತಕ್ಕಂಥದ್ದು. ಸದಸ್ಯರೇ ಇದೀಗ ಇದಕ್ಕೆ ಒಂದು ಸ್ಥಳಾಂತರಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸದಸ್ಯರು ಇದನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮ ಒಂದು ಹೋರಾಟವನ್ನ ಹಿಂಪಡೆದಿಲ್ಲ. ಇದಕ್ಕೆ ದಲಿತ ಪರ ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. ದಲಿತರ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಯನ್ನ ಸ್ಥಳಾಂತರ ಮಾಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಕೂಡ ಈ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಮತ್ತು ದಲಿತ ಪರ ಮುಖಂಡರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಒಂದು ಗಮನವನ್ನು ಹರಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಮುದಿಗೆರೆ ಗ್ರಾಮ ಪಂಚಾಯತಿ ಕಟ್ಟಡ ಈಗೇನಿದೆ ಖಂಡಿತ 10 ಜನ ಕೂಡ ಸದಸ್ಯರಲ್ಲಿ ಕುಳಿತುಕೊಳ್ಳಲಿಕ್ಕೆ ಒಂದು ಸಾಧ್ಯ ಇಲ್ಲ. ಹಾಗಾಗಿ ನೀವು ಒಂದು ಕಟ್ಟಡವನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನೋ ಒತ್ತಾಯ ಬಹಳಷ್ಟು ವರ್ಷಗಳಿಂದ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.